ಹಾಯ್ ಎಲ್ರಿಗೂ ಎಮ್ ಎಸ್ ಕ್ರಿಯೇಷನ್ ಆ್ಯಂಡ್ ಥ್ಯಾಂಕ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ನಾನು ಸಂಜೆ ಲಾಗ್ನ ಮಾಡ್ತಿರೋದ್ರಿಂದ ಗ್ರೀನ್ ಟೀನ ಮಾಡ್ಕೋತಾ ಇದ್ದೀನಿ. ಸೊ ಸಂಜೆ ಗ್ರೀನ್ ಟೀ ಬೇಕೇ ಬೇಕು. ಗ್ರೀನ್ ಟೀನ ನಾನು ಪೌಡರಿಂದ ಮಾಡ್ಕೊಂಡಿರೋದ್ರಿಂದ ಅದನ್ನು ಸೋಸ್ಕೊಂಡು ಸ್ಟಿರ್ ಮಾಡ್ಕೋತಾ ಇದ್ದೀನಿ. ಸೊ ಈ ಒಂದು ಗ್ರೀನ್ ಟೀ ಸಂಜೆ ಮತ್ತು ಬೆಳಗ್ಗೆ ಕುಡಿತಾ ಇದ್ದರೆ ಏನೋ ಒಂಥರ ಮೈಂಡ್ಗೆ ರಿಫ್ರೆಶ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನನಗೆ ಸಂಜೆ ಮತ್ತು ಬೆಳಗ್ಗೆ ಗ್ರೀನ್ ಟೀ ಬೇಕೇ ಬೇಕು. ಸೊ ಬರೀ ಗ್ರೀನ್ ಟೀ ಇದ್ದರೆ ಸಾಕಾಗುತ್ತಾ? ಇಲ್ಲ, ಸಂಜೆ ರಿಫ್ರೆಶ್ಮೆಂಟ್ಗೋಸ್ಕರ ಗ್ರೀನ್ ಟೀ ಜೊತೆಗೆ ನನಗೆ ಬುಕ್ ಬೇಕೇ ಬೇಕು. ಯಾಕೆ ಅಂತಂದರೆ ಬುಕ್ ಓದೋದು ನನ್ನ ದಿನನಿತ್ಯದ ಹವ್ಯಾಸ. ಹಾಗಾಗಿ ನಾನು ನಿಮ್ಗೊಂದು ಬ್ಯೂಟಿಫುಲ್ ಬುಕ್ ತೋರಿಸ್ತೀನಿ ಇವಾಗ. ಯಾವುದಪ್ಪ ಆ ಬುಕ್ಕು ಅಂತಂದರೆ ನಿಜವಾಗ್ಲೂ ಇದು ಎಲ್ರಿಗೂ ಕೂಡ ಇಷ್ಟ ಆಗುವಂತಹ ಬುಕ್. ನೀವು ಓದಿಲ್ಲ ಅಂದರೆ ಖಂಡಿತ ಓದಿ. ಅದೇ ಲೈಫ್ ಈಸ್ ಬ್ಯೂಟಿಫುಲ್ ಕಣ್ಬಿಟ್ಟು ನೋಡ್ರಿ ಅನ್ನುವಂತಹ ಜೋಗಿಯವರ ಬುಕ್ ಆಗಿರುತ್ತೆ. ಸೊ ಈ ಬುಕ್ ಓದಿದ ನಂತರ ನಾನು ಸಂಜೆ ಚಪಾತಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮನೇಲಿ ಯಾವಾಗಲೂ ಅಷ್ಟೇ 7 ಗಂಟೆ ಒಳಗಡೆ ಊಟ ಮುಗ್ದೋಗ್ಬಿಡಬೇಕು. ಅದಕ್ಕೋಸ್ಕರ ದಿನ ಅಂದರೆ ಪ್ರತಿದಿನ ಚಪಾತಿ ಇದ್ದೇ ಇರುತ್ತೆ. ಚಪಾತಿ, ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿ, ಮೂರಲ್ಲಿ ಯಾವುದಾದ್ರೂ ಒಂದೇ ಒಂದಿರುತ್ತೆ. ಚಪಾತಿ ಹಿಟ್ಟು ಖಾಲಿ ಆಗಿದ್ದರಿಂದ ಅದನ್ನು ನಾನು ಫಿಲ್ ಮಾಡ್ಕೋತಾ ಇದ್ದೀನಿ. ಸೊ ಫಿಲ್ ಮಾಡ್ಕೋತಾ ನನಗೊಂದು ಥಾಟ್ ಬಂತು. ಏನಪ್ಪ ಅಂತಂದರೆ ನಾನು ಯಾಕೊಂದು ಕವನ ಬರಿಬಾರ್ದು ಅಂತ. ಕವನದ ಟೈಟಲ್ ಬಂದುಬಿಟ್ಟು ನನ್ನ ಹುಡುಗ ದೇವರಂತವನು ಅಂತ ಹೇಳ್ಬಿಟ್ಟು. ಸೊ ಯಾರಿಗಾದ್ರೂ ಈ ಕವನ ಟೈಟಲ್ ಇಷ್ಟ ಆದರೆ ಕಮೆಂಟ್ ಮಾಡಿ. ಸೊ ನಿಮ್ಮ ಕಮೆಂಟ್ ಯಾವ್ಯಾವ ರೀತಿ ಇರುತ್ತೆ ಅಂತ ನೋಡಿಕೊಂಡು ನಾನು ಕವನ ಬರೀಲೋ ಬೇಡೋ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀನಿ. ಸೊ ಈಗಾಗಲೇ ಹಿಟ್ಟೆಲ್ಲ ನಾದ್ಕೊಂಡಿದ್ದೀನಿ. ಈಗ ಚಪಾತಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಚಪಾತಿ ಹಿಟ್ಟೆಲ್ಲ ನೆಂದಿರೋದ್ರಿಂದ ನಾನು ಚಪಾತಿ ಮಾಡಬೇಕು. ಸೊ ಚಪಾತಿ ಮಾಡ್ತಾ ಅಥವಾ ಯಾವುದೇ ಅಡುಗೆ ಕೆಲಸ ಇರಲಿ, ಅದನ್ನು ಮಾಡ್ತಾ ನಮ್ಮ ತಲೆ ಒಳಗಡೆ ಎಷ್ಟೆಲ್ಲ ಯೋಚನೆಗಳು ನಡೀತಾನೆ ಇರುತ್ತೆ. ಸೊ ಆ ಯೋಚನೆ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಾವು ಪ್ರೀತಿಯಿಂದ ಅಡುಗೆ ಮಾಡಬೇಕು. ಯಾಕಂದರೆ ನಾವು ಯಾವಾಗ ಪ್ರೀತಿಯಿಂದ ಅಡುಗೆ ಮಾಡಿ ಅದನ್ನು ಬಡಿಸ್ತೀವೋ, ಸೊ ಬಡಿಸಿದಾಗ ಅದನ್ನು ತಿನ್ನುವಂತಹವರ ಮುಖದಲ್ಲಿ ಒಂದು ಖುಷಿ ಇರುತ್ತಲ್ವ. ಸೊ ಆ ಖುಷಿ ನೋಡೋದಕ್ಕೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನಂತೂ ಫುಲ್ಲಿ ಕಾನ್ಸಂಟ್ರೇಟೆಡ್ ಆಗಿ ಅಡುಗೆನ ಮಾಡ್ತೀನಿ. ಹೀಗೆ ಮಾಡೋದ್ರಿಂದ ನಮ್ಮ ಪಾಸಿಟಿವಿಟಿ ಕೂಡ ಹೆಚ್ಚಾಗುತ್ತೆ. ನಾನು ಮಾಡಿರುವಂತಹ ಈ ಒಂದು ಚಪಾತಿ ವಿತ್ ಬಟಾಣಿಕಾಳು ಸಾಗು ಯಾರಿಗೆಲ್ಲ ಇಷ್ಟ ಆಯಿತು ಅವರು ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೀದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.